ನಮಸ್ಕಾರ ಸ್ನೇಹಿತರೆ, ಸಿನಿಯಾನಕ್ಕೆ ಸ್ವಾಗತ. ಸಿನಿಮಾ, ಸೀರಿಯಲ್, ರಿಯಾಲಿಟಿ ಶೋ ಸೇರಿದಂತೆ ಬಣ್ಣದ ಜಗತ್ತಿನ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಫಟಾಫಟ್ ಅಂತ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ನಟಿ ಪವಿತ್ರ ಗೌಡರ ನಡುವಿನ ಕಿತ್ತಾಟ ತಾರಕಕ್ಕೇರಿದೆ. ಕಾನೂನು ಕ್ರಮದ ಎಚ್ಚರಿಕೆ ನೀಡಿದ್ದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಿರುದ್ಧ ಪವಿತ್ರ ಗೌಡ ಮತ್ತೊಂದು ಪೋಸ್ಟ್ ಹಾಕಿದ್ದಾರೆ. ನಾನು ಸಂಜಯ್ ಎಂಬ ವ್ಯಕ್ತಿಯನ್ನ ಮದುವೆಯಾಗಿ ಡಿವೋರ್ಸ್ ಪಡೆದಿದ್ದೇನೆ. ನಾನು ಹಾಗೂ ದರ್ಶನ್ ಶ್ರೀನಿವಾಸ್ ರವರು ಕಳೆದ 10 ವರ್ಷಗಳಿಂದ ಜೊತೆಯಲ್ಲಿ ಸಂತೋಷವಾಗಿದ್ದೇವೆ. ಈ ವಿಷಯ ವಿಜಯಲಕ್ಷ್ಮಿ ಅವರಿಗೂ ಮೊದಲೇ ಗೊತ್ತಿರುತ್ತದೆ. ಈ ಬಗ್ಗೆ ನನ್ನ ಬಳಿಯೇ ಮಾತನಾಡಿದ್ದು ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲವೆಂದು ಹೇಳಿಕೊಂಡಿದ್ದರು. ಆದ್ರೆ ಈಗ ನನ್ನ ವಿರುದ್ಧ ವಿಜಯಲಕ್ಷ್ಮಿ ಪೋಸ್ಟ್ಗಳನ್ನ ಹಾಕುತ್ತಿರೋದು ತುಂಬಾ ಬೇಸರ ಉಂಟು ಮಾಡಿದೆ. ನನಗೂ ಲೀಗಲ್ ಆಕ್ಷನ್ ತೆಗೆದುಕೊಳ್ಳುವ ಹಕ್ಕು ಇದೆ, ಆದ್ರೆ ನಾನು ಅದನ್ನ ದೊಡ್ಡದು ಮಾಡಲ್ಲ, ಎಚ್ಚರ ಇರಲಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ. ಬಿಗ್ ಬಾಸ್ ಸೀಸನ್ 10 ಫಿನಾಲೆಗೆ ಹತ್ತಿರವಾಗ್ತಿದ್ದಂತೆ ಸ್ಪರ್ಧಿಗಳಿಗೆ ಅದೃಷ್ಟ ಕುಲಾಯಿಸಿದೆ. ಒಂದು ದಿನ ರಾಜನಾಗಿ ಮೆರೆಯಲು ತುಕಾಲಿ ಸಂತುಗೆ ಬಿಗ್ ಬಾಸ್ ಅವಕಾಶ ನೀಡಿದ್ದಾರೆ. ಜೊತೆಗೆ ಡ್ರೋನ್ ದೊಡ್ಡಮನೆಗೆ ಬಂದಿದ್ದನ್ನ ನೋಡಿ ಪ್ರತಾಪ್ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ. ಬಿಗ್ ಬಾಸ್ ಹೇಳಿದಂತೆ ಸ್ಪರ್ಧಿಗಳ ಆಸೆಯನ್ನ ಈಡೇರಿಸ್ತಾ ಇದ್ದಾರೆ. ಅದರಂತೆ ಈಗ ತುಕಾಲಿ ಸಂತು ರಾಜನಾಗಿ ಉಳಿದ ಸ್ಪರ್ಧಿಗಳ ಕೈಯಲ್ಲಿ ಚೆನ್ನಾಗಿಯೇ ಸೇವೆ ಮಾಡಿಸಿಕೊಳ್ತಿದ್ದಾರೆ. ಸೀತಾರಾಮ ಸೀರಿಯಲ್ನ ಮುದ್ದು ಮುದ್ದಾದ ಗೊಂಬೆ ಸಿಹಿಗೆ ಗಣರಾಜ್ಯೋತ್ಸವದ ದಿನವೇ ಹುಟ್ಟುಹಬ್ಬದ ಸಂಭ್ರಮ. ನೇಪಾಳ ಮೂಲದ ಈ ಬಾಲಕಿಯ ನಿಜವಾದ ಹೆಸರು ರಿತು ಸಿಂಗ್. ಡ್ರಾಮಾ ಜೂನಿಯರ್ ಸೀಸನ್ 4 ಮೂಲಕ ಕಿರುತೆರೆ ಜನರಿಗೆ ಪರಿಚಿತಳಾದ ರಿತು ಸಿಂಗ್ ಈಗ ಸೀತಾರಾಮ ಧಾರಾವಾಹಿ ಮೂಲಕ ಜನಮನ ಗೆದ್ದಿದ್ದಾಳೆ. ಇನ್ನು ರಿತುಗೆ ಸೀರಿಯಲ್ನಂತೆಯೇ ರಿಯಲ್ ಲೈಫ್ನಲ್ಲೂ ಕೂಡ ಅಪ್ಪನ ಪ್ರೀತಿ ಸಿಕ್ಕಿಲ್ಲ. ರಿತು ತಂದೆ, ಪತ್ನಿ ಹಾಗೂ ಮಗಳಿಂದ ದೂರ ಇದ್ದಾರೆ. ಸದ್ಯ ರಿತು ಹಾಗೂ ತಾಯಿ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಇನ್ನು ಸಿಹಿ ಹುಟ್ಟು ಹಬ್ಬಕ್ಕೆ ಜಿ ಕನ್ನಡ ಸ್ಪೆಷಲ್ ವಿಡಿಯೋ ಮೂಲಕ ವಿಶ್ ಮಾಡಿದೆ. ಕೊರೋನಾ ಟೈಮಲ್ಲಿ ಜನರೆಲ್ಲ ಭಯದಿಂದ ಮನೆಯಲ್ಲಿದ್ರೆ ಮಹಿಳೆಯೊಬ್ಬರು ವ್ಯಾಪಾರದಲ್ಲಿ ಬ್ಯುಸಿಯಾಗಿದ್ರು. ಈ ವೇಳೆ ಹೇಳಿದ್ದ ಒಂದು ಹೇಳಿಕೆ ಎಲ್ಲೆಡೆ ಸದ್ದು ಮಾಡಿತ್ತು. ಆ ಡೈಲಾಗು ಲಕ್ಷಾಂತರ ರೀಲ್ಸ್ಗಳಾಗಿ ಹರಿದಾಡಿತ್ತು. ಡೋಲೋ 650 ಮಾತ್ರೆ, ಬಿಸಿ ರಾಗಿ ಹಿಟ್ಟು ಅಂತ ಹೇಳಿ ರಾತ್ರೋರಾತ್ರಿ ಸೆನ್ಸೇಷನ್ ಆಗಿದ್ದ ಶಶಿರೇಖಾ ಈಗ ಕನ್ನಡ ಚಿತ್ರದ ನಾಯಕಿಯಾಗಿದ್ದಾರೆ. ಚಿತ್ರಕ್ಕೆ ಸೌಜನ್ಯ ಎಂದು ಶೀರ್ಷಿಕೆ ಇಡಲಾಗಿದ್ದು, ಇದು ಆರಂಭವಲ್ಲ ಅಂತ್ಯ ಎಂಬ ಅಡಿಬರಹವೂ ಈ ಸಿನಿಮಾಕ್ಕಿದೆ. ಮೈಸೂರಿನ ಪ್ರೆಸ್ ಕ್ಲಬ್ನಲ್ಲಿ ಈ ಚಿತ್ರದ ಪೋಸ್ಟರ್ ಬಿಡುಗಡೆಯಾಗಿದೆ. ಕಳೆದ ನವೆಂಬರ್ನಲ್ಲಿ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಆರಂಭವಾದ ಗೌರಿಶಂಕರ ಧಾರಾವಾಹಿಯಿಂದ ನಟಿ ಕೌಸ್ತುಭಮಣಿ ಹೊರಗಡೆ ಬಂದಿದ್ದಾರೆ. ಈ ವಿಷಯವನ್ನ ಸ್ಟಾರ್ ಸುವರ್ಣ ವಾಹಿನಿಯ ಸೋಷಿಯಲ್ ಮೀಡಿಯಾ ಮೂಲಕ ರಿವೀಲ್ ಮಾಡಲಾಗಿದೆ. ವೈಯಕ್ತಿಕ ಕಾರಣಗಳಿಂದ ಧಾರಾವಾಹಿಯಿಂದ ಹೊರನಡೆದಿರುವ ಬಗ್ಗೆ ತಿಳಿಸಿದ್ದಾರೆ. ಈ ಹಿಂದೆ ಕೌಸ್ತುಭಮಣಿ ಅವರು ನನ್ನರಸಿ ರಾಧೆ ಧಾರಾವಾಹಿಯಲ್ಲಿ ನಟಿಸಿದ್ರು. ಕೌಸ್ತುಭಮಣಿಯ ಬದಲಾಗಿ ಗೌರಿಶಂಕರ ಧಾರಾವಾಹಿಯಲ್ಲಿ ನಟಿ ದಿವ್ಯಾ ಆಗಮನವಾಗಿದೆ. ಕನ್ನಡದ ಕಿರುತೆರೆ ನಟಿ ಶೋಭಾ ಶೆಟ್ಟಿ ತಮ್ಮ ಬಹುಕಾಲದ ಗೆಳೆಯ ಯಶವಂತ್ ರೆಡ್ಡಿ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ. ಕನ್ನಡದ ಜನಪ್ರಿಯ ಸೀರಿಯಲ್ ಅಗ್ನಿಸಾಕ್ಷಿ ಮೂಲಕ ನಟಿ ಶೋಭಾ ಕನ್ನಡಿಗರ ಮನ ಗೆದ್ದಿದ್ದರು. ನಂತರ ಅವರು ಬಿಗ್ ಬಾಸ್ ಸೀಸನ್ 7 ತೆಲುಗಿನಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸಿದ್ದರು. ಸೂಪರ್ ಸ್ಟಾರ್ ರಜನಿಕಾಂತ್ ಯಾವ ಪಾತ್ರಕ್ಕೂ ಜೀವ ತುಂಬಬಲ್ಲ ದಿಗ್ಗಜ ನಟ. ಈಗ ರಜನಿಗೊಂದು ಆಸೆ ಇದೆಯಂತೆ. ಅವರ ಆಸೆ ಕೇಳಿ ಸ್ವತಃ ಅಭಿಮಾನಿಗಳೇ ಶಾಕ್ ಆಗಿದ್ದಾರೆ. ಡಾಕ್ಟರು, ಜೈಲರು, ಪೊಲೀಸ್ ಆಫೀಸರು, ಲೆಕ್ಚರರ್ ಹೀಗೆ ವಿವಿಧ ಪಾತ್ರ ಮಾಡಿದ ಸೂಪರ್ ಸ್ಟಾರ್ಗೆ ಟ್ರಾನ್ಸ್ಜೆಂಡರ್ ಪಾತ್ರ ಮಾಡುವ ಆಸೆ ಇದೆಯಂತೆ. ಮಂಗಳಮುಖಿ ಪಾತ್ರ ಮಾಡಲು ಬಯಸಿದ್ದಾರಂತೆ. ತೆಲುಗು ಚಿತ್ರರಂಗದ ಮೆಗಾಸ್ಟಾರ್ ಚಿರಂಜೀವಿ ಅವರಿಗೆ ಪದ್ಮ ವಿಭೂಷಣ ಗೌರವ ಒಲಿದಿದೆ. 150ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಮೆಗಾಸ್ಟಾರ್ ಚಿರಂಜೀವಿ ಅವರಿಗೆ 2006ರಲ್ಲಿಯೇ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು. ಇದೀಗ ಪದ್ಮ ವಿಭೂಷಣ ಗೌರವ ದೊರಕಿದೆ. ಪ್ರಶಸ್ತಿ ಘೋಷಣೆಯಾದ ಬಳಿಕ ಪ್ರತಿಕ್ರಿಯೆ ನೀಡಿದ ಚಿರಂಜೀವಿ ಗೌರವ ನೀಡಿದ್ದಕ್ಕೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಹೇಳಿದ್ದಾರೆ. ಬಾಲಿವುಡ್ ಕಿಲಾಡಿ ಅಕ್ಷಯ್ ಕುಮಾರ್ ನಟನೆಯ ಬಡೇ ಮಿಯಾ ಚೋಟೆ ಮಿಯಾ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಇದೇ ಮೊದಲ ಬಾರಿಗೆ ಅಕ್ಕಿ ಹಾಗೂ ಟೈಗರ್ ಶ್ರಾಫ್ ಒಟ್ಟಿಗೆ ಅಭಿನಯಿಸಿದ್ದಾರೆ. ಆಕ್ಷನ್ ಜೊತೆಗೆ ದೇಶಭಕ್ತಿ ಅಂಶಗಳನ್ನು ಸೇರಿಸಿ ಟೀಸರ್ ರಿಲೀಸ್ ಮಾಡಲಾಗಿದೆ. ಸೈನಿಕರಾಗಿ ಇಬ್ಬರೂ ಕೂಡ ಅಬ್ಬರಿಸಿದ್ದು, ಖಳನಾಯಕನಾಗಿ ಪೃಥ್ವಿರಾಜ್ ಸುಕುಮಾರನ್ ಕಾಣಿಸಿಕೊಂಡಿದ್ದಾರೆ. ಭಾರತ ಸಿನಿಮಾ ರಂಗದಲ್ಲಿ ಸಂಗೀತ ಮಾಂತ್ರಿಕ ಎಂದೇ ಖ್ಯಾತರಾಗಿರುವ ಜನಪ್ರಿಯ ಸಂಗೀತ ನಿರ್ದೇಶಕ ಇಳೆಯರಾಜ ಅವರ ಪುತ್ರಿ ಗಾಯಕಿ ಭವತಾರಿಣಿ ನಿಧನರಾಗಿದ್ದಾರೆ. ಅವರಿಗೆ 40 ವರ್ಷ ವಯಸ್ಸಾಗಿತ್ತು. ಕಳೆದ ಕೆಲವು ತಿಂಗಳಿನಿಂದ ಭವತಾರಿಣಿ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಹಲವು ತಮಿಳು ಹಾಡುಗಳನ್ನು ಹಾಡಿರುವ ಭವತಾರಿಣಿ ಭಾರತೀಯ ಸಿನಿಮಾದ ಹಾಡಿಗಾಗಿ ರಾಷ್ಟ್ರ ಪ್ರಶಸ್ತಿಯನ್ನ ಗಳಿಸಿದ್ದರು. ಇವಿಷ್ಟು ಇವತ್ತಿನ ಸಿನಿಯಾನದ ಹೈಲೈಟ್ಸ್. ಇನ್ನು ನೀವು ನಮ್ಮ ಸುದ್ದಿಯಾನ ಚಾನೆಲ್ನಲ್ಲಿ ಜಾಹೀರಾತು ನೀಡಬಹುದು. ಜಾಹೀರಾತು ನೀಡಲು 9110295814 ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆಗೆ ಶುಭಾಶಯ ಕೋರಿ. ನಮಸ್ಕಾರ.